ಬಿಜೆಪಿಗೆ ಆಘಾತವಾಗಿದೆ. ಬಿಹಾರ ಎಲೆಕ್ಷನ್ ಹೊತ್ತಲ್ಲಿ ಇಂಡಿ ಕೂಟ ಒಂದು ಮಹಾ ಪ್ಲಾನ್ ಅನ್ನ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಈ ಒಂದು ವಿಚಾರವಾಗಿ ಎಂಕೆ ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ ಏನಿದೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಒಂದು ಸಭೆ. ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ಅದನ್ನು ವಿರೋಧಿಸ್ತಾ ಇದೆ ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ ಈ ಒಂದು ವಿಚಾರವಾಗಿ ಸಭೆ ನಡೆದಿದೆ. ಆ ಒಂದು ಸಭೆಯಲ್ಲಿ 44 ಪಕ್ಷಗಳು ಸುಪ್ರೀಂ ಕೋರ್ಟ್ನ ಒಂದು ಕದ ತಟ್ಟಲು ನಿರ್ಧಾರವನ್ನು ಮಾಡಿದೆ. ಯಾಕಂದ್ರೆ ಈ ಒಂದು ವಿಚಾರವಾಗಿ ಎಐಎಡಿಎಂಕೆ ಮತ್ತು ಬಿಜೆಪಿ ಪಕ್ಷಗಳಿಗೆ ಆಹ್ವಾನ ನೀಡಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಆ ಪಕ್ಷವನ್ನು ಪರಿಗಣಿಸಿಲ್ಲ ಈ ಒಂದು ಸಭೆಗೆ ಬನ್ನಿ ಅಂತ. ಆದರೆ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಾಳಗಂ ಪಕ್ಷ ಏನಿದೆ ಅದು ಮತ್ತೆ ಪಿ ರಾಮದಾಸ್ ಅವರ PMK ಪಕ್ಷ ಆಗಿರ್ಬೋದು, ಇನ್ನು ಇತ್ತೀಚೆಗೆ NDA ಇಂದ ಹೊರಗೆ ಬಂದಿದ್ದಂತಹ TTV ದಿನಕರನ್ AMMK ಪಕ್ಷ ಏನಿದೆ ಈ ಪಕ್ಷಗಳಿಗೆ ಆಹ್ವಾನ ಇದ್ದರೂ ಕೂಡ ಈ ಪಕ್ಷಗಳು ಭಾಗವಹಿಸಿಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದು ಯಾಕೋ ಗೊತ್ತಿಲ್ಲ. 2026ರ ಚುನಾವಣೆಯ ಮುನ್ನ ಮತದಾರರನ್ನ ಅನರ್ಹಗೊಳಿಸುವಂತಹ ಒಂದು ಕೆಲಸ ನಡೀತಾ ಇದೆ, ಅನರ್ಹಗೊಳಿಸುವ ಒಂದು ಅಪಾಯ ಇದೆ ಅಂತ ಹೇಳಿ ಪಕ್ಷಗಳು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋಕೆ ನಿರ್ಧಾರವನ್ನು ಮಾಡಿದೆ. ಬಿಜೆಪಿಗೆ ಆಘಾತ ಆಗಿದೆ ಈ ಒಂದು ವಿಚಾರವಾಗಿ. ಎಲ್ಲೋ ಒಂದು ಕಡೆ 44 ಪಕ್ಷಗಳು ಸೇರಿಕೊಂಡು ಸಭೆಯನ್ನು ಮಾಡ್ತಾ ಇವೆ. ಚುನಾವಣಾ ಆಯೋಗದ ವಿಶೇಷ ತೀವ್ರ ಒಂದು ಪರಿಷ್ಕರಣೆ ಏನಿದೆ ಅದನ್ನು ವಿರೋಧಿಸ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದರಿಂದ ತೊಂದರೆ ಆಗಬಹುದು, ಮತದಾರರ ಒಂದು ಮತಗಳನ್ನು ಅನರ್ಹಗೊಳಿಸುವಂತಹ ಒಂದು ಕೆಲಸ ಆಗ್ತಾ ಇದೆ ಅಂತ ಆರೋಪವನ್ನು ಮಾಡಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋಕೆ ನಿರ್ಧಾರವನ್ನು ಮಾಡಿದೆ. ಇದೇ ಒಂದು ವಿಚಾರವಾಗಿ ಸಭೆ ನಡೆದಿದೆ. ತಮಿಳುನಾಡಿನ CM ಆಗಿರುವಂತಹ MK ಸ್ಟಾಲಿನ್ ಒಂದು ನೇತೃತ್ವದಲ್ಲಿ ಈ ಒಂದು ದೊಡ್ಡ ಸಭೆ ಆಗಿದೆ. ಆ ಸಭೆಯಲ್ಲಿ ಈ ರೀತಿಯ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ವಿಜಯ್ ಅವರ ಪಕ್ಷ ಏನಿದೆ ಹೊಸ ಪಕ್ಷ ಕಟ್ಟಿದ್ದಾರೆ, ನಟ ವಿಜಯ್ ಅವರ ಪಕ್ಷಕ್ಕೂ ಆಹ್ವಾನ ಇತ್ತು, ಬೇರೆ ಬೇರೆ ಪಕ್ಷಗಳಿಗೂ ಆಹ್ವಾನ ಇದ್ರೂ ಕೂಡ ಕೆಲವೊಂದು ಪಕ್ಷದವರು ಹೋಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ತಮಿಳಿಗ ವೆಟ್ರಿ ಕಳಗಂ ಅನ್ನುವಂತಹ ಒಂದು ಪಕ್ಷ ಏನಿದೆ ವಿಜಯ್ ಪಕ್ಷ ಅದಾಗಿರ್ಬೋದು, ಮತ್ತು ಪಿ ರಾಮದಾಸ್ ಅವರ PMK ಪಕ್ಷ ಆಗಿರ್ಬೋದು, ಇನ್ನು ಇತ್ತೀಚೆಗೆ NDA ಇಂದ ಹೊರಗೆ ಬಂದಿತ್ತು ಒಂದು ಪಕ್ಷ TTV ದಿನಕರನ್ ಅವರ AMMK ಪಕ್ಷ ಏನಿದೆ ಈ ಪಕ್ಷಗಳನ್ನು ಕೂಡ ಬರೆದಿದ್ರು. ನೀವು ಕೂಡ ಸಭೆಗೆ ಬನ್ನಿ ಅಂತ ಹೇಳಿ ಕರೆದಿದ್ರು, ಆಹ್ವಾನ ಮಾಡಿದ್ರು. ಆದರೂ ಕೂಡ ಇವರು ಹೋಗೋಕೆ ತಿರಸ್ಕರಿಸಿದ್ರು. ಯಾಕೆ ಅಂತ ಗೊತ್ತಿಲ್ಲ. ಒಂದು ವೇಳೆ ಇವರು BJP ಜೊತೆ ಸೇರೋಕೆ ಏನಾದರೂ ಪ್ಲಾನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ತಮಿಳುನಾಡಿನ ಒಂದು ರಾಜಕೀಯ ಎನ್ನುವಂತಹ ಪ್ರಶ್ನೆ. 44 ಪಕ್ಷಗಳು ಸೇರಿಕೊಂಡು ಸಭೆಯನ್ನು ಮಾಡಿದ್ದಾರೆ ಅಂತಂದ್ರೆ, ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮನವಿಯನ್ನು ಮಾಡೋಕ್ಕೆ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಏನಾಗ್ತಾ ಇದೆ ತಮಿಳುನಾಡಿನ ಒಂದು ರಾಜಕೀಯದಲ್ಲಿ ಅಂತ. MK ಸ್ಟಾಲಿನ್ ಅವರ ಒಂದು ನೇತೃತ್ವದಲ್ಲಿ ತಮಿಳುನಾಡಿನ CM ಸ್ಟಾಲಿನ್ ಅವರ ಒಂದು ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಸಭೆ ಆಗಿದೆ. ಆ ಸಭೆಯಲ್ಲಿ 44 ಪಕ್ಷಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ಎಲ್ಲ ರೀತಿಯಾದ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಯಾಕಂತಂದರೆ ಏನು ಒಂದು ಪರಿಷ್ಕರಣೆ ಮಾಡೋಕ್ಕೆ ಮುಂದಾಗಿದೆ ಚುನಾವಣಾ ಆಯೋಗ, ತೀವ್ರ ಒಂದು ಪರಿಷ್ಕರಣೆ ಮಾಡೋಕ್ಕೆ. ಆ ಒಂದು ವಿಚಾರವಾಗಿ ಅವರು ಬೇಡ, ಇದು ಯಾಕೋ ನಮಗೆ ಸರಿ ಅನ್ನಿಸ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಚುನಾವಣಾ ಆಯೋಗದ ಒಂದು ವಿಶೇಷ ತೀವ್ರ ಪರಿಷ್ಕರಣೆ ಏನಿದೆ ಅದಕ್ಕೆ ನಮ್ಮ ವಿರೋಧ ಇದೆ, ಎಲ್ಲೋ ಒಂದು ಕಡೆ ಅದರಲ್ಲಿ ನಮಗೆ ಗೊಂದಲ ಇದೆ ಅಂತ ಹೇಳ್ತಾ ಇರುವಂಥದ್ದು. ಇದರಿಂದ ಒಂದು ಕಡೆ ಬಿಜೆಪಿಗೆ ಆಘಾತ ಆದಂತೆ ಕಾಣ್ತಾ ಇದೆ. ಏನು ಬಿಹಾರ ಎಲೆಕ್ಷನ್ ಇದೆ, ಇದರಿಂದ ಏನಾದರೂ ಹೊಡೆತ ಬೀಳ್ಬೋದೋ ಗೊತ್ತಿಲ್ಲ. ಆದರೆ ಇವರ ಯೋಚನೆ ಆಲೋಚನೆ ಯಾವ ರೀತಿಯಾಗಿದೆ, ಏನು ನಿರ್ಧಾರ ಮಾಡಿದ್ದಾರೆ, 44 ಪಕ್ಷಗಳು ಸೇರಿಕೊಂಡು ಮೀಟಿಂಗ್ ಮಾಡಿದ್ದಾರೆ ಅಂದರೆ ಏನಾಗಿರಬಹುದು, ಯಾವ್ಯಾವೆಲ್ಲ ಪಕ್ಷಗಳು ಸ್ಟಾಲಿನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಮುಂದಿನ ಒಂದು ದಿನಗಳಲ್ಲಿ ಹೀಗೆ ಹೊರಗುಳಿದಿಳಿದಂಥ ಒಂದು ಪಕ್ಷಗಳು ಅಥವಾ ಸಭೆಗೆ ಹೋಗದೇ ಇರುವಂಥ ಒಂದು ಪಕ್ಷಗಳಿಂದ
ಅದಕ್ಕೆ ಕೂಡ ತೊಂದರೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಯಾಕಂದರೆ ಆಹ್ವಾನ ಕೊಟ್ಟಿದ್ರು ಕೂಡ ಇವರು ಬಂದಿಲ್ಲ. ಈ ಒಂದು ವಿಚಾರವಾಗಿ ಅವರ ನಿಲುವು ಏನು ಅನ್ನೋದನ್ನು ಸ್ಪಷ್ಟಪಡಿಸಿಲ್ಲ. ಹೀಗಾಗಿ ಆ ಒಂದು ಪಕ್ಷಗಳಿಗೆ ಯಾವುದಾದ್ರೂ ರೀತಿಯಲ್ಲಿ ತೊಂದರೆ ಇರಬಹುದು, ಅಥವಾ ಬೇರೆ ಪಕ್ಷಕ್ಕೆ ನಾವು ಅಥವಾ BJPಗೆ ನಾವು ಬೆಂಬಲ ಕೊಡ್ತೀವಿ ಅನ್ನುವಂಥದ್ದು ಕೂಡ ಅವರ ಒಂದು ತಲೆಯಲ್ಲಿ ಇರಬಹುದು ವಿಚಾರಗಳು, ಅಥವಾ ಇಲ್ಲ ನಾವು ಸ್ವತಂತ್ರವಾಗಿರ್ತೇವೆ ಅನ್ನುವಂಥ ವಿಚಾರ ಕೂಡ ಇರ್ಬೋದು. ಹೀಗಾಗಿ ಏನಾದರೂ ಆಗಬಹುದು ಒಂದು ತಮಿಳುನಾಡಿನ ರಾಜಕೀಯ ಎನ್ನುವಂಥ ಮಾತು. ಆದರೆ 2026ರ ಒಂದು ಚುನಾವಣೆ ಏನು ಬರುತ್ತೆ ತಮಿಳುನಾಡಲ್ಲಿ ನಡೆಯುವಂಥದ್ದು, ಅದಕ್ಕೂ ಮುನ್ನ ಮತದಾರರನ್ನು ಅನರ್ಹಗೊಳಿಸುವಂತಹ ಒಂದು ಕೆಲಸ ನಡೀತಾ ಇದೆ, ಗೊಳಿಸುವಂತಹ ಒಂದು ಅಪಾಯ ಇದೆ ಅಂತ ಹೇಳಿ ಪಕ್ಷಗಳು ಈ ರೀತಿಯಾದಂತಹ ಒಂದು ವಿರೋಧದ ಮಾತುಗಳನ್ನು ಆಡ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.